ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಟೈಮು 4:15 ಆಗಿದೆ. ಅದರಲ್ಲೂ ಇವತ್ತು ತುಂಬಾ ವಿಶೇಷ ದಿನ, ಶನಿವಾರ, ನಮ್ಮ ಮನೆಯ ವಾರ ಆಗಿರೋದ್ರಿಂದ ನಾನು ತುಂಬಾ ದಿನಗಳ ಹಿಂದೆ ಪ್ಲಾನ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಇದು ಆಗಿರ್ಲಿಲ್ಲ. ನಮ್ಮ ಕರಿಚಿರಿತ ಬಂದ್ಮೇಲೆ ಒಂದ್ಸಲ ಹೋಗ್ ಬರ್ಬೇಕು ಅಂತ. ಬಟ್ ಇವತ್ತು ಕಾಲ ಕೂಡ್ ಬಂದಿದೆ. ನಾನು, ನನ್ನ ಹೆಂಡತಿ ಮತ್ತೆ ಕರಿಚಿರತೆ 3 ಜನ ಸೇರ್ಕೊಂಡು ನನ್ನ ಮನೆಯ ಆರಾಧ್ಯ ದೇವವಾಗಿರುವ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದೀವಿ. ಇದು ಎಲ್ಲಿರೋದು, ಇದ್ರ ಇತಿಹಾಸ ಏನು ಅಂತೇಳಿ ನಾನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ, ಬನ್ನಿ. ಗಾಯ್ಸ್, ನೀವೇನ್ ನೋಡ್ತಾ ಇದ್ರಲ್ವಾ, ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ. ಅಂದಾಗೆ ಗಾಯ್ಸ್, ಈ ಒಂದು ಕ್ಷೇತ್ರದ ಹೆಸರು ಪೆನ್ನೋಬಳಂ ಅಂತೇಳಿ. ಇದು ಅನಂತಪುರ ಜಿಲ್ಲೆ ಉರವಕೊಂಡ ಮಂಡಲಂಗೆ ಸೇರಿರುತ್ತೆ. ಇದು ಆಂಧ್ರ ಪ್ರದೇಶ ಗಡಿಭಾಗ ಆಗಿರುತ್ತೆ. ಗಾಯ್ಸ್, ಕ್ಷೇತ್ರಕ್ಕೆ ಬಂದ್ವಿ. ಬಂದಾದ್ಮೇಲೆ ಅಲ್ಲಿ ಪೂಜೆ ಮಾಡ್ಸೋಣ ಅಂತ ಹೋದ್ರೆ ಪೂಜಾರಿ ಅವರು ಹೇಳಿದ್ರು, ಗಾಡಿ ನೀವೆಲ್ಲ ಮಳೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ, ಒಂದ್ಸಲ ವಾಶ್ ಮಾಡ್ಕೋಬೇಡಿ ಅಂತ. ವಾಶ್ ಮಾಡ್ಕೊಂಡು ಗಾಯ್ಸ್ ಪ್ರದಕ್ಷಿಣೆ ಆಗ್ತಾ ಹಾಗೆ ದೇವಸ್ಥಾನದ 4 ಬಾಗಿಲನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಮೊದಲನೇ ಬಾಗಿಲು ಗಾಯ್ಸ್. ಗಾಯ್ಸ್, ಇದು 2ನೇ ಬಾಗಿಲು, ನೀವು ನೋಡ್ತಾ ಇರ್ಬೋದು. ಗಾಯ್ಸ್, ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದು 3ನೇ ಬಾಗಿಲು. ಹಾಗೆ ಮುಂದೆ ಬಂದ್ರೆ ಇದು 4ನೇ ಬಾಗಿಲು ಗಾಯ್ಸ್. ನೋಡ್ಬೋದು ನೀವು, ಇದು 4ನೇ ಬಾಗಿಲು. ಒಟ್ಟಾರೆ ಈ ಒಂದು ದೇವಸ್ಥಾನಕ್ಕೆ 4 ಬಾಗಿಲುಗಳ ಜೊತೆ ಗುಡಿ ಗೋಪುರಗಳಿದಾವೆ. ಬನ್ನಿ ನಾವು ಮುಂದೆ ಹೋಗೋಣ. ಮುಂದೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಸ್ಟ್ಯಾಚ್ಯೂನ ಭಕ್ತ ಪ್ರಹ್ಲಾದ ಫಿಲಮ್ ಅಲ್ಲಿ ಕೂಡ ನೋಡಿರ್ತೀರ. ಹಾಗೆ ಇತ್ತೀಚೆಗೆ ಬಂದಿರುವ ನರಸಿಂಹ ಅವತಾರದಲ್ಲಿ ನೋಡಿರ್ತೀರ. ಅದು ಏನಕ್ಕೆ ಭಕ್ತ